ಮಂತ್ರಿಮಂಡಲ ರಚನೆ 15ಕ್ಕೆ ಆಗುತ್ತೆ ಅಂತ ಒಂದು ಮಾತು ಬರ್ತಾ ಇದೆ. ಗೊತ್ತಿಲ್ಲ ನನಗೆ. ತುಮಕೂರಿಗೆ ನಾವು ಜಯಚಂದ್ರ ಅವ್ರನ್ನ ವಾಸನ ಗೊತ್ತಿಲ್ಲ. ಹಿರಿಯರು ಜಯಚಂದ್ರ ಅವ್ರನ್ನ ಮಾಡಿದ್ರು ಮಾಡ್ಬೋದು. ಅವರು ಹಿರಿಯರವರೇ ಅವ್ರನ್ನೂ ಮಾಡಿದ್ರು ಮಾಡ್ಬೋದು. ಗುಬ್ಬಿ ಶ್ರೀನಿವಾಸ ನಮ್ಗಿಲ್ಲ, ಯಾಕಿಲ್ಲ? ಅದೇನದು ಕೇಳಕ್ ಹೋಗಿಲ್ಲ. ಜನರು ಒತ್ತಡ ಆಗ್ತಾರೆ ಗುಬ್ಬಿ ಸರಿ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ನೀವು ಯಾಕೆ ಕೇಳಲ್ಲ ಅಂತ ಒಂದ್ಸರಿ ಕೇಳಿದೀವಿ. ದಿನ ಅವ್ರ ಮನೆ ಬಾಗ್ಲಿಗೆ ಹೋಗಿ ಅಲಿತಾ ಇದ್ರೆ ಏನ್ ಅನ್ಕೊಂತಾರೆ? ನಾನು ಏನಪ್ಪ ಶನಿ ಬಂದಂಗೆ ಬಂದು ಕಾರ್ತಾನೆ ಅಲ್ವಾ? ನಿಮಗೆ ಜನರಿಗೆ ಆಸೆ ಇದೆ ಎಲ್ಲ ಒಂದು ಕಡೆ ನಮ್ಮ ಆಸೆ. ನಾನು ಜನಕ್ಕೆ ನಿತ್ಯ ಸಿಗ್ತಾ ಇರ್ತೀನಿ. ನಂದು 24/7 ಜನರ ಹತ್ರನೇ ಇರ್ತೀನಿ. ನಾವು ಪ್ರತಿನಿತ್ಯ ಜನತಾ ದರ್ಶನ ಮಾಡ್ತಾ ಇದ್ದೀವಿ. ಯಾರೋ ಶಾಸಕರವರೇನು ಮಾಡಿ ನಮ್ಮ ಮನೆ ಹತ್ರ ಜನತಾ ದರ್ಶನ ಬಿಟ್ಟು ಸೀದಾ ಗುಬ್ಬಿಗೆ ಬರುತ್ತೆ. ಅದರಿಂದ ನಿರಂತರವಾಗಿ ಸಿಗ್ತಾ ಇರ್ತೀನಿ. ಇರ್ಬೋದು, ನೀವು ಸಿಗ್ತೀರಾ. ಶಾಸಕರಾಗಿ ಸಿಗೋಕ್ಕೂ ಸಚಿವರಾಗಿ ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ಲ. ಅನುದಾನಗಳು ಜಾಸ್ತಿ ಬರುತ್ತೆ ಸಚಿವರಾದಾಗ, ಉಸ್ತುವಾರಿ ಸಿಗುವಂಥದ್ದು ಅವೆಲ್ಲ ಏನಿಲ್ಲ. ಆ ಥರ ಜಾಸ್ತಿ ಬರ್ತೇ ಇರ್ತದೆ. ಅಲ್ಲ, ಈ ಸರಿ ತಂದು ಎಲ್ಲ ಕಡೆ ಮಾಡ್ತಾ ಇದ್ದೀವಲ್ಲ, ರೋಡ್ ಮಾಡ್ತೀವಿ. ಈಗ ಈ ರೋಡ್ಗೆ 25 ಕೋಟಿ ಹಾಕಿದ್ದೀನಿ. ಈ ಕಡೆಯಿಂದ ಈಗ 2 ಕಿಲೋಮೀಟರ್ ಮಾಡ್ತಾರೆ. ಅದಕ್ಕೆ 10 ಕೋಟಿ ಹಾಕಿದ್ದೀನಿ. ಮಾಡ್ತೀವಿ ರೋಡ್ ಅಲ್ಲ, ಸಚಿವ ಸ್ಥಾನ ಯಾಕೆ ಜಾಸ್ತಿ ಬೀಳೋಂಥದ್ದು ಏನಿದೆ ಅಂತದ್ದು ನೀವು ಹೇಳ್ತೀರಿ. ಶಾಸಕರಾಗಿ ಅನುದಾನ ತರ್ತೀನಿ ಅಂತ ಎಲ್ಲ ಒಂದ್ ಕಡೆ ಸಚಿವರಾಗಿ ಶಾಸಕರು ಮಾಡ್ತಾರೆ. ಎಲ್ಲ ಒಂದ್ ಕಡೆ ಇಬ್ರು ಸೇರ್ಕೊಂಡು ಭಾರತೀಯ ಶ್ರೀನಿವಾಸ್ ಅವ್ರು ಒತ್ತಡ ಆಗ್ತಾವ್ರೆ. ಎಲ್ಲ ಸಚಿವರು ಹತ್ರ ಹೋಗ್ತಿದ್ದಾರೆ. ನೆನ್ನೆ ಫೋಟೋಸ್ ವೈರಲ್ ಆಯ್ತು. ಮಗ ಹೋಗಿದ್ದಾರೆ, ಯಾರು ಒತ್ತಡ ವಾಸಣ್ಣ ಹೋಗ್ತಿಲ್ಲ. ನಾನು ಒಂದ್ಸರಿ ಕೇಳಿದ್ದೀನಿ. ಅವರು ನೀನು ನಮ್ಮನೆ ಮಗ ಇದ್ದಂಗೆ ಬಿಡು ಅಂತಂದವ್ರೆ. ಅಷ್ಟಂದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮನೆ ಮಗಂಗೆ ಅವಕಾಶ ಕೊಡ್ಬೇಕಿತ್ತಲ್ಲ. ಅದು ಕೊಡೋದು ಬಿಡೋದು ಅವ್ರಿಗೆ ಜಿಲ್ಲೆಯಲ್ಲಿ ಹಿರಿಯ ಮಗ ಕೊಡೋದು ಬಿಡೋದು ಅವ್ರಿಗೆ ಸರಿದ್ದು.